A particle of mass 0.3 kg is subjected to a force F equals minus kx. Here k equals 15 Newton per meter. What will be its initial acceleration? Initial acceleration S2 ಅಂತ calculate ಮಾಡ್ಕೋಬೇಕು. We need to find the acceleration. If it is released from a point 20 centimeter away from the origin, a particle of mass 0.3 kg ಅಂತ ಇದೆ. ನಮಗೆ ಮಾಸ್ ಗೊತ್ತಿದೆ, ಫೋರ್ಸ್ ಈಕ್ವೇಶನ್ ಕೊಟ್ಟಿದ್ದಾರೆ, F is equal to kx, k ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆಕ್ಸಿಲರೇಷನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಮ್ಗೆ ಯೂಶುವಲ್ ಆಗಿ ಫೋರ್ಸ್ಗೆ ಫಾರ್ಮುಲಾ ಗೊತ್ತಿದೆ, F equals ma, ನಮ್ಗೆ ಗೊತ್ತಿದೆ ಈಕ್ವೇಶನ್ಸ್. ನೆಕ್ಸ್ಟ್ ಅವ್ರು ಕೊಟ್ಟಿರೋ ಈಕ್ವೇಶನ್ಸ್ ಯಾವುದು? F equals minus kx, ಕರೆಕ್ಟ್? ಎಸ್, ಎರಡು ಕೂಡ ಈಕ್ವೇಟ್ ಮಾಡ್ಕೊಬಿಡೋಣ. ಈಕ್ವೇಟ್ ಮಾಡ್ಕೊಂಡ್ಬಿಟ್ರೆ ಮೈನಸ್ ಕೆ ಎಕ್ಸ್ ಈಕ್ವಲ್ಸ್ ಎಫ್ ಎಮ್ ಇಂಟು ಎ. ನಮ್ಗೆ ಅವ್ರು ವ್ಯಾಲ್ಯೂ ಕೊಟ್ಟಿದ್ದಾರೆ, ಮೈನಸ್ ಕೆಗೆ 15 ಅಂತ ಕೊಟ್ಟಿದ್ದಾರೆ, ಎಕ್ಸ್ಗೆ ಎಷ್ಟಿದೆ? 20 ಸೆಂಟಿಮೀಟರ್ ಇದೆ. 20 ಇಂಟು 10⁻⁻2 ಮೀಟರ್ ಈಕ್ವಲ್ಸ್ ಮಾಸ್ ಎಷ್ಟು? 0.3 kg. ಆಕ್ಸಿಲರೇಷನ್ ಎಷ್ಟು ಗೊತ್ತಿಲ್ಲ. ಸೊ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಆಕ್ಸಿಲರೇಷನ್ ಈಕ್ವಲ್ಸ್ minus 10 meter per second square ಸಿಗುತ್ತೆ. Hence the answer is D. Answer is D. Yes. Next one. A machine gun fires a bullet of mass 40 gram with a velocity 1200 meter per second. The man holding it can exert a maximum force of 144 Newton on the gun. How many bullets can be fired per second? How many bullets can be fired per second at the most? One machine gun ಇದೆ, bullet fire ಆಗುತ್ತೆ. ಒಂದೊಂದು ಬುಲೆಟ್ ನ ಮಾಸ್ ಎಷ್ಟು? 40 ಗ್ರಾಮ್. ಆ ಬುಲೆಟ್ ನ ವೆಲಾಸಿಟಿ ಎಷ್ಟು? 1200 ಮೀಟರ್ ಪರ್ ಸೆಕೆಂಡ್. ಆ ಗನ್ನ ಒಬ್ಬ ಮನುಷ್ಯ ಹೋಲ್ಡ್ ಮಾಡಿದಾನೆ, ಅವನಿಗೆ ಎಷ್ಟು ಎಕ್ಸರ್ಟ್ ಆಗುತ್ತೆ ಫೋರ್ಸ್ ಅಂದ್ರೆ 144 ನ್ಯೂಟನ್, ರೈಟ್? ದೆನ್ ಹೌ ಮೆನಿ ಬುಲೆಟ್ಸ್ ಕ್ಯಾನ್ ಫೈರ್ ಪರ್ ಸೆಕೆಂಡ್? ಹಾಗಾದ್ರೆ ಆ ಒಂದು ಮೆಷಿನ್ ಗನ್ ಇಂದ ಒಂದು ನಿಮಿಷಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಬುಲೆಟ್ಸ್ ಫೈರ್ ಆಗ್ಬೋದು ಅಂತ ಪ್ರಶ್ನೆ. ಮ್ಯಾಕ್ಸಿಮಮ್ ಎಷ್ಟು ಫೈರ್ ಆಗ್ಬೋದು, ರೈಟ್? ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಯಾವುದು? ಬುಲೆಟ್ ಅಥವಾ ಗನ್ ಅಂತ ಬಂದ ತಕ್ಷಣ ರೀಕಾಯಿಲ್ ಆಫ್ ಗನ್ ಅದೊಂದು ನೆನಪಿದೆ. ಸೊ ರಾಕೆಟ್ ಆಗಿರ್ಲಿ, ಗನ್ ಆಗಿರ್ಲಿ, ವರ್ಕ್ ಆಗೋದು ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅನ್ನೋ ಕಾನ್ಸೆಪ್ಟ್ ಇಂದ. ಓಕೆನಾ? ಸೊ ನಾವು ಚಿಕ್ಕದೊಂದು ಫಾರ್ಮುಲಾ ಬರ್ಕೊಳ್ಳೋಣ. ಏನ್ ಫಾರ್ಮುಲಾ? ಫೋರ್ಸ್ ಎಕ್ಸರ್ಟೆಡ್ on the gun in firing the bullet, right? Which is equals to 4 exerted on the gun, which is equals to change in momentum, correct? Change in momentum. Change in momentum andre mass into velocity. Mass ಎಷ್ಟಿದೆ? 40 ಗ್ರಾಮ್. 1 kg ಗೆ ಎಷ್ಟು? 1000 ಗ್ರಾಮ್ into 1200 ಎಷ್ಟು ಬರುತ್ತೆ? 48 ನ್ಯೂಟನ್ ಆಗುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಾನು ಮಾಡಿದ್ದೀನಿ. 48 ನ್ಯೂಟನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಓಕೆ, ಇಲ್ಲಿ ಮನುಷ್ಯ ಅವ್ನಿಗೆ ಎಕ್ಸರ್ಟ್ ಆಗ್ತಿರ್ತಕ್ಕಂಥ ಮ್ಯಾಕ್ಸಿಮಮ್ ಫೋರ್ಸ್ ಎಷ್ಟಿದೆ? ದ ಮ್ಯಾಕ್ಸಿಮಮ್ ಫೋರ್ಸ್ ದಟ್ ದ ಮ್ಯಾನ್ ಅದನ್ನ ಕೊಟ್ಟಿರೋದು. The man can exert is ಎಷ್ಟಿದೆ? 144 ನ್ಯೂಟನ್ ಅಂತ. ಹಾಗಾದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು? The number of bullets fired per second ಎಷ್ಟಿದೆ? 144 divided by 48, that is only 3.
Yes. Next one. Next one. Then a nucleus disintegrates into two nuclear parts. Disintegrates. Disintegrate under fission, right? Into two nuclear parts which have their velocities in the ratio. Velocities in the ratio 2 is to 1. The ratio of their nuclear sizes, right? Nuclear size ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ಈ ಕ್ವೆಶನ್ಸ್ ಇಲ್ಲಿಗೆ ಯಾಕೆ ಬಂತು? ಇದು ನ್ಯೂಕ್ಲಿಯರ್ ಫಿಸಿಕ್ಸ್ ಅಲ್ವಾ? ಇಲ್ಲ, ಇದು ನಾವು ಮೆಕ್ಯಾನಿಕ್ಸ್ ಅಲ್ಲಿ ಕೂಡ ಸಾಲ್ವ್ ಮಾಡ್ಕೋಬಹುದು, ಕರೆಕ್ಟಾ? ಸೊ ಇಲ್ಲಿ ಲೀನಿಯರ್ ಮೊಮೆಂಟಮ್ ನಿಮಗೆ ನಾನು ಕೊಲ್ಯೂಷನ್ ಬಗ್ಗೆ ಹೇಳಿದ್ದೀನಿ, ರೈಟ್? ವರ್ಕ್ ಎನರ್ಜಿ ಪವರ್ ಅನ್ನೋ ಪಾಠದಲ್ಲಿ ಕೊಲ್ಯೂಷನ್ ಬಗ್ಗೆ ಹೇಳಿದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಕನ್ಸರ್ವೇಷನ್ ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ linear momentum, right? According to conservation of linear momentum, m1 v1 equals m2 v2, correct? Conservation of linear momentum m2 v2 ಆಗುತ್ತೆ. ಇದು ನಮ್ಗೆ ಗೊತ್ತಿರೋದು, ಓಕೆನಾ? ನೀವು ಇದನ್ನ ಡಿವೈಡ್ ಮಾಡ್ಕೊಂಡ್ರೆ ಈ ತರ ಬರ್ಕೋಬಹುದು. ಏನಂತ? m1 ಡಿವೈಡ್ ಬೈ m2 ಈಕ್ವಲ್ಸ್ v2 ಡಿವೈಡ್ ಬೈ v1. ಹೀಗೆ ಬೇಕಾ ಬರ್ಕೋಬಹುದು. ನಮ್ಗೆ ಡೆನ್ಸಿಟಿ ಅಂದ್ರೆ ಗೊತ್ತಿದೆ. ಡೆನ್ಸಿಟಿ ಅಂದ್ರೆ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ. ಸೊ ಮಾಸ್ ಅಂದ್ರೆ ವಾಲ್ಯೂಮ್ ಇಂಟು ಡೆನ್ಸಿಟಿ ಅಂತ. ಸೊ ಮಾಸ್ ಈಕ್ವಲ್ಸ್ 4/3 pi r cube is a standard value, right? Into rho. ಈ ಈಕ್ವೇಶನ್ ಕಂಪೇರ್ ಮಾಡ್ಕೊಂಡ್ರೆ 4/3 is a constant, pi is a constant, rho is a constant because rho ಗೊತ್ತಿಲ್ಲ ನಮ್ಗೆ. ಸೊ ಇಲ್ಲಿ ತಿಳ್ಕೊಳ್ಳೋದು ಏನಂದ್ರೆ m directly proportional to r cube, ಕರೆಕ್ಟಾ? ಹಾಗಾದ್ರೆ ನಾವಿಲ್ಲಿ m ಅನ್ನೋ ಜಾಗದಲ್ಲಿ r cube ಬರಿಬಹುದು. m ಜಾಗದಲ್ಲಿ r cube ನ ಬರಿಬಹುದು. ಹಾಗಾದ್ರೆ ನೋಡಿ ಹೀಗಾಗತ್ತಾ? m1 ಡಿವೈಡ್ ಬೈ m2 ಅನ್ನೋದು r1 ಕ್ಯೂಬ್ ಡಿವೈಡ್ ಬೈ r2 ಕ್ಯೂಬ್. ಇದಕ್ಕೆ ಯಾವ್ದಕ್ಕೆ ಈಕ್ವಲ್? v2 ಡಿವೈಡ್ ಬೈ v1 ಗೆ ಈಕ್ವಲ್. ಈ v2 ಎಷ್ಟು ಕೊಟ್ಟಿದ್ದಾನೆ? 1 ಕೊಟ್ಟಿದ್ದಾನೆ. v1 ಎಷ್ಟು ಕೊಟ್ಟಿದ್ದಾನೆ? 2. ಅವ್ರಿಗೆ ಕೊಟ್ಟಿದ್ದಲ್ಲ ರೇಷಿಯೋ ಎಷ್ಟಿದೆ? 2:1 ಇದೆ. ನೋಡಿ ಬರ್ಕೋಬೋದಾ? ಹಾಗಾದ್ರೆ r1 ಡಿವೈಡ್ ಬೈ r2 ಈಕ್ವಲ್ಸ್ 1 ಡಿವೈಡ್ ಬೈ 2 ಪವರ್ 1/3 ಕ್ಯೂಬ್ ರೂಟ್ ಅಲ್ವಾ? ಹಾಗಾದ್ರೆ ರೇಷಿಯೋ ಏನಾಗುತ್ತೆ? 1:2 to the power of 1/3. Hence the answer is D. Yes. Next one. 24. A light spring balance hangs from the hook. Light spring balance hangs from the hook. And the other light spring balance and a block of mass m, the mass is 2 kg, mkg, hangs from the former one. Then the true statement above the scale reading is and that a light spring balance hangs from a hook of the other light spring balance and the block of mass m kg hangs from the former one. Then the true statement above the scale reading is and that ಇಲ್ಲಿ spring balance ಇದೆ. Light spring balance hangs from the hook. ಇಲ್ಲೊಂದು ಹುಕ್ ಇದೆ, ಇಲ್ಲೊಂದು ಹುಕ್ ಇದೆ, ಒಂದು ಸ್ಪ್ರಿಂಗ್ ಬ್ಯಾಲೆನ್ಸ್ ಇದೆ. ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಆಕ್ಚುಲಿ ಸ್ಪ್ರಿಂಗ್ ಒಳಗಡೆ ಇರುತ್ತೆ, ಇಲ್ಲೊಂದು ಸ್ಕೇಲ್ ಇರುತ್ತೆ, ಹಿಂಗಿರುತ್ತೆ, ಸ್ಕೇಲ್ ಇರುತ್ತೆ, ಓಕೆನಾ? ಅದು ಸ್ಪ್ರಿಂಗ್ ಬ್ಯಾಲೆನ್ಸ್. hangs from the hook and the other light spring balance and the block of mass n kg hangs from the former one. ಇನ್ನೊಂದು
ಸ್ಪ್ರಿಂಗ್ ಬ್ಯಾಲೆನ್ಸ್ ಇದೆ, ಅದಕ್ಕೆ ಬ್ಲಾಕ್ ಹಾಕಿದ್ದಾರೆ, ಆ ಬ್ಲಾಕ್ ನ ಮಾಸ್ ಎಷ್ಟು ಎಂ ಇದೆ. ಹಾಗಾದ್ರೆ ಎರಡು ಸ್ಪ್ರಿಂಗ್ ಬ್ಯಾಲೆನ್ಸ್ ನೀವು ಯೋಚನೆ ಮಾಡಿ, ಥಿಂಕ್ ಮಾಡಿ, ಇಲ್ಲಿ ಕೊಟ್ಟಿರೋ 4 ಕಂಡೀಷನ್ಸ್ ಯಾವ್ದಾಗಿರ್ಬೋದು ಅಂತ. ಒಂದು, ಬೋತ್ ದ ಸ್ಕೇಲ್ ರೀಡ್ಸ್ ಎಂ kg ಈಚ್. Second one, the scale of the lower one reads m kg and the upper one 0. The reading of the two scale can be anything but the sum of the readings will be m kg. Both the scale reads m by 2 kg ಅಂತ ಇದೆ. ಇಲ್ಲಿ ಆಕ್ಚುಲಿ ಆಪ್ಷನ್ಸ್ ಬಂದು ಫಸ್ಟ್ ಒನ್, ಬಿಕಾಸ್ ಇಲ್ಲಿ ಎರಡು ಸ್ಪ್ರಿಂಗ್ ಬ್ಯಾಲೆನ್ಸ್ ಇದೆ, ಎರಡೂ ಸ್ಪ್ರಿಂಗ್ ಬ್ಯಾಲೆನ್ಸ್ ಕನೆಕ್ಟ್ ಆಗಿರೋದು ಒಂದೇ ಸಿಂಗಲ್ ಹುಕ್ಗೆ. ಹಾಗಾದ್ರೆ ನೀವಿಲ್ಲಿ ಮಾಸ್ ನ ಲೋಡ್ ನ ಹಾಕಿದ್ರೆ ಆ ಲೋಡು ಎರಡೂ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಲ್ಲೂ ಕೂಡ ಎಷ್ಟು ತೋರಿಸುತ್ತೆ, ಅದಕ್ಕೆ ಎಷ್ಟಿದೆಯೋ ಅಷ್ಟೇ ತೋರಿಸುತ್ತೆ. ಹಾಗಾಗಿ ಫಸ್ಟ್ ಒನ್, ಬೋತ್ ದ ಸ್ಕೇಲ್ಸ್ ರೀಡ್ ಎಂ kg ಈಚ್. ನೆಕ್ಸ್ಟ್ ಒನ್ ನೋಡಿ, ಸ್ವಲ್ಪ ಚೆನ್ನಾಗಿದೆ. Two blocks A and B of masses 2m and m respectively are connected by a massless and inextensible string. The whole system is suspended by a massless spring. The whole system is suspended by a massless spring as shown in the figure. The magnitudes of acceleration A and B immediately after the string is cut are respectively ಅಂತ ಇದೆ. ನೋಡಿ, ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ಒಂದು ರಿಜಿಡ್ ಸಪೋರ್ಟ್ ಇದೆ, ಆ ರಿಜಿಡ್ ಸಪೋರ್ಟ್ ಗೆ ಒಂದು ಸ್ಪ್ರಿಂಗ್ ನ ಕನೆಕ್ಟ್ ಮಾಡಿದ್ದಾರೆ. ಇದು ಮಾಸ್ಲೆಸ್ ಸ್ಪ್ರಿಂಗ್. ಇದಕ್ಕೆ ಎರಡು ಮಾಸ್ ಹಾಕಿದ್ದಾರೆ. ಎ ಅನ್ನೋ ಬ್ಲಾಕ್ 2m ಮಾಸ್ ಇದೆ, ಬಿ ಅನ್ನೋ ಬ್ಲಾಕ್ m ಅಷ್ಟು ಮಾಸ್ ಇದೆ. ಹಾಗಾದ್ರೆ ಇಷ್ಟು ಮಾಸು ಎಲ್ಲ ಆಗ್ತಾ ಇದೆ, ಈ ಸ್ಪ್ರಿಂಗ್ ನಲ್ಲೇ ಇದೆ. ಓಕೆನಾ? ಈಗ ಪ್ರಶ್ನೆ, ಇಮಿಡಿಯೇಟ್ಲಿ ಆಫ್ಟರ್ ದ ಸ್ಟ್ರಿಂಗ್ ಇಸ್ ಕಟ್, ಬೈ ಚಾನ್ಸ್ ಸ್ಟ್ರಿಂಗ್ ಕಟ್ ಆಗುತ್ತೆ ಅಂತ ಅನ್ಕೊಳ್ಳಿ. ಈ ಕಟ್ ಆಗೋದ್ರೆ ಎ ಕೂಡ ಕೆಳಗಡೆ ಬೀಳುತ್ತೆ, ಬಿ ಕೂಡ ಕೆಳಗಡೆ ಬೀಳುತ್ತೆ. ಹಾಗಾದ್ರೆ ಎ ಕೆಳಗಡೆ ಬೀಳುತ್ತಲ್ಲ, ಇದರ ಆಕ್ಸಿಲೇಷನ್ ಎಷ್ಟು, ಬಿ ಕೆಳಗಡೆ ಬೀಳುತ್ತಲ್ಲ, ಇದರ ಆಕ್ಸಿಲೇಷನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ. ಓಕೆನಾ? ಇದು ಜನರಲ್ ಆಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ಬ್ಲಾಕ್ ಫಸ್ಟ್ ಎ ಬ್ಲಾಕ್ ಬರ್ಕೋತೀನಿ ನಾನು ಸುಮ್ಮನೆ. ಬ್ಲಾಕ್ ಎ ನೋಡಿ, ಬ್ಲಾಕ್ ಎ ಅದು ಕೆಳಗಡೆ ಇರೋ ವೆಯ್ಟ್ ಎಷ್ಟು ಅಂದ್ರೆ 2m. ಇದ್ರ ಮೇಲ್ಗಡೆ ಎಷ್ಟಿದೆ 2 ಅಂದ್ರೆ 3mg. ಯಾಕೆ 3mg ಇದೆ? ಬಿಕಾಸ್ ಎಗೆ ಬಿ ಕೂಡ ಕನೆಕ್ಟ್ ಆಗಿದೆ. ಬಿ ನ ಮಾಸ್ ಎಷ್ಟು m, m ಪ್ಲಸ್ m 3m. ಬಟ್ ಎ ಕೆಳಗಡೆ ಎಷ್ಟಿದೆ 2m ಮಾತ್ರ ಇದೆ. ಇನ್ನೊಂದು ಬಿ ತಗೊಂಡ್ರೆ ಬಿಗೆ ಇರೋದು ಎಷ್ಟು, ಜಸ್ಟ್ mg ಅಷ್ಟೇ. ಬಿ ನ ಫೋರ್ಸು ಬರೀ mg ಇದೆ, ಬಟ್ ಎ ನ ಫೋರ್ಸು ಎಷ್ಟಿದೆ 2mg ಇದೆ. ಓಕೆನಾ? ಇದು 2mg. ಅರ್ಥ ಆಗ್ತಿದೆ ನಿಮ್ಗೆ? ಎಸ್. ಬಿಫೋರ್ ಕಟಿಂಗ್ ದ ಸ್ಟ್ರಿಂಗ್, before cutting the string, the net force ಎಷ್ಟಿದೆ 3mg ಇದೆ. After the string is cut, net force on A is to 3mg minus 2mg. 3mg ಯಾಕೆ? ಇದು upward tension force, ಇದು ಡೌನ್ವರ್ಡ್ ವೇಟ್. ಟೋಟಲ್ ಫೋರ್ಸ್ ಎಷ್ಟು ಬರುತ್ತೆ? ಟೆನ್ಷನ್ ಮೈನಸ್ ಡಬ್ಲ್ಯೂ ಬರುತ್ತೆ. ನೋಡಿ, ಟೆನ್ಷನ್, ಇದು ವೇಟ್. ಓಕೆನಾ? ಸೊ ಎಷ್ಟು ಬಂತು ಇಲ್ಲಿ? mg ಮಾತ್ರ ಬಂತು. ಓಕೆನಾ? ಹಾಗಾದ್ರೆ ವಾಟ್ಸ್ ದ ಆಕ್ಸಿಲೇಷನ್ ನಾವು? ದ ಆಕ್ಸಿಲೇಷನ್ ಆಫ್ ಎ f ಡಿವೈಡ್ ಬೈ m. f ಅಂದ್ರೆ mg, m ಅಂದ್ರೆ ಎಷ್ಟು 2m, m ಕ್ಯಾನ್ಸಲ್ ಆಯ್ತು, ಉಳ್ಕೊಂಡಿದ್ದು g/2. ಓಕೆನಾ? ಹಾಗಾದ್ರೆ ಈ ಫಸ್ಟ್ ಏನದು g/2. ಹಾಗಾದ್ರೆ ನೀವು ಆಪ್ಷನ್ ಸಿ ಇಲ್ಲ, ಆಪ್ಷನ್ ಎ ಏನೂ ಇಲ್ಲ.
ಎರಡು ಕೂಡ ಕ್ಯಾನ್ಸಲ್ ಆಗೋಯ್ತು. ಉಳ್ಕೊಂಡಿದ್ದು ಯಾವುದು? ಬಿ ಒಂದು ಚಾನ್ಸ್ ಇದೆ, ಡಿ ಒಂದು ಚಾನ್ಸ್ ಇದೆ. ನೆಕ್ಸ್ಟ್ ನೋಡ್ಬಿಡೋಣ, ಗೊತ್ತಾಗ್ಬಿಡುತ್ತೆ. ನೆಟ್ ಫೋರ್ಸ್ ಆನ್ ಬಿ ಲೆಕ್ಕ ಹಾಕೊಂಡ್ಬಿಡೋಣ. ನೆಟ್ ಫೋರ್ಸ್ ಆನ್ ಬಿ ಎಷ್ಟಿದೆ? ಎಂ ಜಿ ಅಷ್ಟೇ ಇದೆ. ಹಾಗಾದ್ರೆ ಆಕ್ಸಿಲೇಷನ್ ಆಫ್ ಬಿ ಎಷ್ಟು? ಎಫ್ ಡಿವೈಡ್ ಬೈ ಎಂ. ಎಂ ಜಿ ಡಿವೈಡ್ ಬೈ ಎಂ. ಮಾಸ್ ಎಷ್ಟು ತಾನೇ ಇರೋದು? ಎಸ್, ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿದ್ದು ಯಾವುದು? ಜಿ. ಹಾಗಾದ್ರೆ ಏನ್ ಜಿ ಬೈ ಟು, ಬಿದು ಜಿ, ಜಿ ಬೈ ಟು ಜಿ. ಆಪ್ಷನ್ ಬಿ. Option B is the right answer. Correct? Yes. ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದು ನೋಡ್ಕೊಳ್ಳಿ. ಎಸ್, ಇಲ್ಲೊಂದು ಆಪ್ಷನ್ ಏನು ತಪ್ಪಾಗಿದೆ. ಆಪ್ಷನ್ ಸಿ ಅಲ್ವಾ? ಎಂ ಪ್ಲಸ್ ಎಂ ಇದು ಆಕ್ಚುಲಿ. ಇಲ್ಲ. A block of mass m is connected to another block of mass m. Small block ಇದು, ಅದನ್ನ ಒಂದು ಬಿಗ್ ಬ್ಲಾಕ್ ಕನೆಕ್ಟ್ ಮಾಡಿದ್ದಾರೆ by a massless spring constant k. Block of mass m is connected to another block of mass m by a massless spring constant k. The blocks are kept on a smooth horizontal plane. Initially the blocks are at rest and the spring is unstretched. Then the constant force F starts acting on the block of mass m to pull it. Find the force on the block of mass m. This is a horizontal table. Horizontal table. This is a big block, capital M. A big block na ಒಂದು small block connect ಮಾಡಿದ್ದಾರೆ by a massless spring ಅಂತ ನೋಡಿ, spring ಮುಖಾಂತರ. Yes, the constant force starts acting on a block M to pull it. Pull ಅಂದ್ರೆ push ಅಂದ್ರೆ ತಳ್ಳೋದು, pull ಅಂದ್ರೆ ಎಳೆಯೋದಲ್ಲ. ಕಾನ್ಸ್ಟೆಂಟ್ ಫೋರ್ಸ್ ಎಫ್, ಇದು ಎಳೆದ್ರೆ ಎಂ ಕೂಡ ಬರುತ್ತೆ. ಹಾಗಾದ್ರೆ ಕ್ಯಾಪಿಟಲ್ ಎಂ ಗೆ ಕೊಟ್ಟಂತ ಫೋರ್ಸ್ ಎಷ್ಟು? ಕ್ಯಾಪಿಟಲ್ ಎಫ್. ಬಟ್ ಇಲ್ಲಿ ಸ್ಮಾಲ್ ಮಾಸ್ ಕೂಡ ಮೂವ್ ಆಗುತ್ತೆ. ಇದು ಮೂವ್ ಆಗ್ಬೇಕು ಅಂದ್ರೆ ಈ ಸ್ಪ್ರಿಂಗ್ ಇದೆಯಲ್ಲ, ಈ ಸ್ಪ್ರಿಂಗ್ ಮುಖಾಂತರ ಎಷ್ಟು ಫೋರ್ಸ್ ಹೋಗಿದೆ ಈ ಸ್ಮಾಲ್ ಮಾಸ್ಗೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆನಾ? ಎಸ್. ಟೋಟಲ್ ಸಿಸ್ಟಮ್ ಹೆಂಗಿದೆ ಇವಾಗ? ಸಿಸ್ಟಮ್ ಹೆಂಗಿದೆ ಅಂದ್ರೆ, ಸಿಸ್ಟಮ್ ಹೆಂಗಿದೆ? ಎಂ ಪ್ಲಸ್ ಎಂ ಇದೆ. ಟೋಟಲ್ ಮಾಸ್ ತಾನೇ ಇದು? ಟೋಟಲ್ ಮಾಸ್ ಎಷ್ಟಿದೆ? ಓಕೆ, ಆಕ್ಸಿಲೇಷನ್ ಆಫ್ ದ ಸಿಸ್ಟಮ್ ಕ್ಯಾಲ್ಕುಲೇಟ್ ಮಾಡ್ಕೊಂಬೋಣ. ಆಕ್ಸಿಲೇಷನ್ ಆಫ್ ದ ಸಿಸ್ಟಮ್ ಎ ಈಕ್ವಲ್ಸ್ ಎಫ್ ಡಿವೈಡ್ ಬೈ ಎಂ. ಫೋರ್ಸ್ ಎಷ್ಟು ಅಪ್ಲೈ ಮಾಡಿರೋದು? ಕ್ಯಾಪಿಟಲ್ ಎಫ್. ಮಾಸ್ ಎಷ್ಟಿದೆ? ಎಂ ಪ್ಲಸ್ ಎಂ ಇದೆ. ಇದು ಸಿಸ್ಟಮ್ ನ ಓವರ್ ಆಲ್ ಆಕ್ಸಿಲೇಷನ್. ಓಕೆನಾ? ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ಫೋರ್ಸ್ ಆನ್ ಬ್ಲಾಕ್ ಆಫ್ ಮಾಸ್ ಸ್ಮಾಲ್ ಎಂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ದಟ್ ಈಸ್ ಎಂ ಇಂಟು ಎ ಇಟ್ಸೆಲ್ಫ್. ಎಂ ಎ ಅಂದ್ರೇನು? ಎಫ್ ಡಿವೈಡ್ ಬೈ ಎಂ ಪ್ಲಸ್ ಎಂ. ಸೊ ಎಷ್ಟಾಯ್ತು ಇವಾಗ? ಎಂ ಎಫ್ ಡಿವೈಡ್ ಬೈ ಎಂ ಪ್ಲಸ್ ಎಂ. ಫಸ್ಟ್ ಆಪ್ಷನ್ ಇದೆಯಾ? ಇಲ್ಲ. ಸೆಕೆಂಡ್ ಆಪ್ಷನ್ ಇದೆಯಾ? ಇಲ್ಲ. ಥರ್ಡ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಎಂ ಎಫ್ ಡಿವೈಡ್ ಬೈ ಎಂ ಪ್ಲಸ್ ಎಂ. ಆಪ್ಷನ್ ಸಿ. Yes, next one. 27. A block is kept on a frictionless
inclined surface with an angle of inclination alpha. The incline is given an acceleration a to keep the block stationary, then a is equal to options ನೋಡಿ ಆಪ್ಷನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಈ ತರ ಬಂದಾಗ tan ಫಂಕ್ಷನ್ ಆನ್ಸರ್ ಪ್ರಾಬಲಿ ಮ್ಯಾಕ್ಸಿಮಮ್ ಇರುತ್ತೆ. ಹೆನ್ಸ್ ವಿ ಕ್ಯಾನ್ ನೆಗ್ಲೆಕ್ಟ್ ಬಿ ಅಂಡ್ ಸಿ ಇಟ್ ಸೆಲ್ಫ್, ರೈಟ್? ನಾವು ಇವಾಗ ಥಿಂಕ್ ಮಾಡಬೇಕಾಗಿರೋದು ಜಸ್ಟ್ ಎ ಮತ್ತೆ ಡಿ ನಲ್ಲಿ. ನೋಡಿ ಆಪ್ಷನ್ಸ್ ಕೊಟ್ಟಾಗ ಬೆಟರ್ ಆಪ್ಷನ್ಸ್ ಚೂಸ್ ಮಾಡ್ಕೊಳ್ಳೋದು ಕೂಡ ಅರ್ಧ ಸಾಲ್ವ್ ಮಾಡ್ದಂಗೆನೆ, ಓಕೆನಾ? ಇಲ್ಲೊಂದು ಬ್ಲಾಕ್ ಇದೆ, ಕರೆಕ್ಟಾ? ಈ ಬ್ಲಾಕ್ಗೆ ನೀವು ಜಸ್ಟ್ ಕಾಂಪೊನೆಂಟ್ಸ್ ಬರ್ಕೋಬೇಕು, ಫೋರ್ಸ್ ನ ಕಾಂಪೊನೆಂಟ್ಸ್ ಬರ್ಕೊಂಡ್ಬಿಟ್ರೆ ಇಲ್ಲಿ ಮುಗಿದೋಯ್ತು, ಇನ್ನೇನಿಲ್ಲ. ಆಕ್ಚುಲಿ ಈ ಬ್ಲಾಕ್ ಹಿಂಗೆ ಜಾರ್ಕೊಂಡು ಬಂದ್ರೆ ಇದೊಂದು ಫೋರ್ಸ್, ಈ ಬ್ಲಾಕ್ಗೆ ಡೌನ್ವರ್ಡ್ ಒಂದು ಫೋರ್ಸ್ ಇರುತ್ತೆ. ಈ ಡೌನ್ವರ್ಡ್ ಫೋರ್ಸ್ ಬಂದ್ರೆ ಎಂ ಜಿ ಆಗುತ್ತೆ, ಇಲ್ಲಿ ಈ ಫೋರ್ಸ್ ಬರ್ಕೊಂಡ್ರೆ ಎಂ ಎ ಆಗುತ್ತೆ. ಇದು ಬಂದ್ರೆ ಆರ್ಜೆಂಟಲ್ ಆಗಿ ಬರುವಾಗ ನೀವು ಬರ್ಕೊಬಹುದು ಕಾಸ್ ಆಲ್ಫಾ ಅಂತ. ಇದು ವರ್ಟಿಕಲ್ ಆಗಿ ಬರ್ಕೋಬಹುದು ನೀವು ಸೈನ್ ಆಲ್ಫಾ ಅಂತ ಬರ್ಕೊಬಹುದು. ಹಾಗಾದ್ರೆ ಈಕ್ವಲ್ ಆಗುತ್ತೆ ಎಂ ಎ ಕಾಸ್ ಆಲ್ಫಾ ಈಕ್ವಲ್ಸ್ ಎಂ ಜಿ ಸೈನ್ ಆಲ್ಫಾ, ಕರೆಕ್ಟಾ? ಎಸ್, ನೀವು ಇದನ್ನ ಡಿವೈಡ್ ಮಾಡ್ಕೊಬಹುದು. ಎಂ ಎ ಕಾಸ್ ಆಲ್ಫಾ ಡಿವೈಡ್ ಬೈ ಎಂ ಜಿ ಸೈನ್ ಆಲ್ಫಾ, ಅಥವಾ ಇದು ಹಿಂಗೆ ಬರ್ಕೊಂಡ್ಬಿಡೋಣ, ಎಂ ಜಿ ಸೈನ್ ಆಲ್ಫಾ ಡಿವೈಡ್ ಬೈ ಎಂ ಎ ಕಾಸ್ ಆಲ್ಫಾ. ಎಂ ಕ್ಯಾನ್ಸಲ್ ಆಯ್ತು, ಉಳ್ಕೊಳ್ಳೋದು ಎ ಈ ಕಡೆ ಬರ್ಕೊಂಡ್ಬಿಟ್ರೆ ಜಿ ಟ್ಯಾನ್ ಆಲ್ಫಾ ಹಿಂಗ್ ಉಳ್ಕೊಳ್ಳೋದು. Hence the answer is D. ಕ್ಯಾಲ್ಕುಲೇಷನ್ಸ್ ಅವಶ್ಯಕತೆ ಇಲ್ಲ. ಓಕೆ, ಈಗ ಪ್ರಾಬ್ಲಮ್ಸ್ ಬಂದಾಗ ನೀವು ಡೈರೆಕ್ಟ್ ಆಗಿ ವಿತೌಟ್ ಸಾಲ್ವೇಷನ್ ಡೈರೆಕ್ಟ್ ಆಗಿ ಸ್ಕಿಪ್ ಮಾಡ್ಬಿಟ್ಟು ನೀವೇ ಮಾಡ್ಬೋದು, ಆಪ್ಷನ್ಸ್ ಹಾಕೊಬಹುದು. ನೆಕ್ಸ್ಟ್ ಒನ್ 28. A block of mass 0.1 kg is held against a wall of applying a horizontal force of 5 Newton on the block. If the coefficient of friction between the block and a wall is 0.5, the magnitude of friction force is, ಒಂದು ವಾಲ್ ಇದೆ, ಒಂದು ವಾಲ್ಗೆ ಬ್ಲಾಕ್ ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕರೆಕ್ಟ್? ಈ ಬ್ಲಾಕ್ ನ ಮಾಸ್ ಎಷ್ಟು? 0.1 kg. ಈ ಬ್ಲಾಕ್ ವಾಲ್ಗೆ ಅಂಟ್ಕೊಂಡಿರ್ಬೇಕು ಅಂದ್ರೆ ಇದಕ್ಕೆ ಫೋರ್ಸ್ ಕೊಡಬೇಕು. ಆ ಫೋರ್ಸ್ ಎಷ್ಟು? 5 ನ್ಯೂಟನ್, ಕರೆಕ್ಟಾ? ಈ ಬ್ಲಾಕ್ಗೆ ನಾವು 5 ನ್ಯೂಟನ್ ಫೋರ್ಸ್ ನ ಪುಷ್ ಮಾಡಿದ್ರೆ ಈ ಗೋಡೆಗೆ ಈ ಬ್ಲಾಕ್ ಹಂಗೆ ಅಂಟ್ಕೊಂಡೇ ಇರುತ್ತೆ. ಇಲ್ಲಿ ಈ ಗೋಡೆಗೆ ಅಂಟ್ಕೊಂಡಿರ್ತಕ್ಕಂಥ ಮಾಸು ಕೆಳಗಡೆ ಬರುತ್ತೆ ಒಂದು ಫೋರ್ಸ್ ಇಂದ. ಇದು ಕೆಳಗಡೆ ಬರದೇ ಇರೋ ತರ ನೋಡ್ಕೊಳ್ಳೋದು ಯಾವುದು? ಫ್ರಿಕ್ಷನಲ್ ಫೋರ್ಸ್. ಅದು ಅಪೋರ್ಡ್ಸ್ ಇರುತ್ತೆ. ನಿಮ್ಗೆ ಗೊತ್ತಿದೆ, ಫ್ರಿಕ್ಷನ್ ಫೋರ್ಸ್ ಇಸ್ ಅಪೋಸಿಂಗ್ ಫೋರ್ಸ್ ವಿಚ್ ಇಸ್ ಆಲ್ವೇಸ್ ಅಪೋಸ್ ದ ರಿಲೇಟಿವ್ ಮೋಷನ್ ಆಫ್ ಟು ಆಬ್ಜೆಕ್ಟ್ಸ್ ಅಂತ, ಕರೆಕ್ಟಾ? ಎಸ್. ಇಲ್ಲಿ ಕಾಂಪೊನೆಂಟ್ ಬರ್ಕೊಂಡ್ಬಿಡೋಣ. ಒಂದು ಈ ತರ ಫೋರ್ಸ್ ಇದೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಯಾವುದು? ನಾರ್ಮಲ್ ರಿಯಾಕ್ಷನ್. ನಾರ್ಮಲ್ ರಿಯಾಕ್ಷನ್ ಕೂಡ ಎಷ್ಟಿರುತ್ತೆ? 5 ನ್ಯೂಟನ್ ಇರುತ್ತೆ, ಕರೆಕ್ಟಾ? ಎಸ್. ನನಗೆ ಫ್ರಿಕ್ಷನಲ್ ಫೋರ್ಸ್ ಬೇಕು. ಫ್ರಿಕ್ಷನಲ್ ಫೋರ್ಸ್ F equals mu into N ಅಂತ ಫಾರ್ಮುಲಾ, ಕರೆಕ್ಟಾ? ಫ್ರಿಕ್ಷನಲ್ ಫೋರ್ಸ್ F mu ಎಷ್ಟಿದೆ? mu ಕೊಟ್ಟಿದ್ದಾರೆ. Frictional force, 1 minute. Applying horizontal force 5 Newton on the block. If the coefficient of friction ಬೇಕಾಗಿಲ್ಲ, ಅದೇನು ಬೇಕಾಗಿಲ್ಲ, ನನಗೆ ಫೋರ್ಸ್ ಸಿಕ್ಕರೆ ಸಾಕು. ಎಸ್, ಫ್ರಿಕ್ಷನಲ್ ಫೋರ್ಸ್ ಎಂ ಇಂಟು ಜಿ, ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸಾಕು, ಓಕೆನಾ? ಮಾಸ್ ಎಷ್ಟು? 0.1. ಆಕ್ಸಿಲರೇಷನ್ ಗ್ರಾವಿಟಿ 9.8 meter. Yes, option first one option. ಫ್ರಿಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ. ಈ ಡೌನ್ವರ್ಡ್ ಫೋರ್ಸ್ ಎಷ್ಟು ಅಂತ ಗೊತ್ತಾದ್ರೆ ಫ್ರಿಕ್ಷನ್ ಫೋರ್ಸ್ ಅಷ್ಟೇ ಇರುತ್ತೆ, ಅಷ್ಟೇ. ಇಂಡೈರೆಕ್ಟ್ಲಿ ನಾವು ಫ್ರಿಕ್ಷನ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಂಗೆ ಆಯ್ತು. ನೆಕ್ಸ್ಟ್ ಒನ್, ಎ ಮಾರ್ಬಲ್ ಬ್ಲಾಕ್ ಆಫ್ ಮಾಸ್ m 2 kg ಲೈಂಗ್ ಆನ್ ಐಸ್ ಅಂತ ಇದ್ದಾನೆ. ಐಸ್ ಕೊಟ್ಟಿರೋ ಉದ್ದೇಶ
ಫ್ರಿಕ್ಷನ್ ಇಲ್ಲ ಅಂತ. ಒಂದು ಮಾರ್ಬಲ್ ಇದೆ, 2 kg ಮಾರ್ಬಲ್ ಐಸ್ ಮೇಲಿದೆ. ಓಕೆನಾ? When given a velocity of 6 meters per second is stopped by friction in 10 seconds. ಅದಕ್ಕೆ ವೆಲಾಸಿಟಿ ಇದೆ, ಬ್ಲಾಕ್ಗೆ ವೆಲಾಸಿಟಿ ಇದೆ 6 meters per second. ಅದು ಫ್ರಿಕ್ಷನ್ ಅಪ್ಲೈ ಮಾಡಿ ನಾನು 10 ಸೆಕೆಂಡ್ ನಿಲ್ಲಿಸಬೇಕು ಅಥವಾ 10 ಸೆಕೆಂಡ್ ನಿಲ್ಲುತ್ತೆ. ಸೊ 6 meters per second ಅಲ್ಲಿ ಮೂವ್ ಆಗ್ತಿರ್ತಕ್ಕಂಥ ಒಂದು ಬ್ಲಾಕ್ 10 ಸೆಕೆಂಡ್ ಅಲ್ಲಿ ನಿಲ್ಬೇಕು ಅಂದ್ರೆ ಐಸ್ಗೂ ಮಾರ್ಬಲ್ ಬ್ಲಾಕ್ ಮಧ್ಯೆ ಇರ್ತಕ್ಕಂಥ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ರೈಟ್, ಇಲ್ಲಿ ಫೋರ್ಸ್ ಅನ್ನೋದು ಫ್ರಿಕ್ಷನಲ್ ಫೋರ್ಸ್ಗೆ ಈಕ್ವಲ್. ಇದು MA ಆದ್ರೆ ಇದು ಮ್ಯೂ ಇಂಟು N. ಕರೆಕ್ಟ್? ಗೊತ್ತಾಗ್ತಿದೆಲ್ಲ? MA ಮ್ಯೂ N ಅಂದ್ರೆ mg. ಕ್ಯಾನ್ಸಲ್ ಆಗೋಯ್ತು, ಉಳ್ಕೊಳ್ಳೋದು ಮ್ಯೂ ಅಂದ್ರೆ A ಡಿವೈಡ್ ಬೈ G ಉಳ್ಕೊಳ್ತು. ಇದು ಒಂದ್ ಕಡೆ ಇಟ್ಕೊಳ್ಳೋಣ. ಇದು ಮೂವ್ ಆಗ್ತಾ ಇದೆ. ಕೈನೆಮ್ಯಾಟಿಕ್ ಈಕ್ವೇಶನ್ V is equal to U plus AT. ಸ್ಟಾಪ್ಡ್ ಅಂತ ಇದೆ ಅಂದ್ರೆ ಫೈನಲ್ ವೆಲಾಸಿಟಿ ಎಷ್ಟು? 0. ಇನಿಷಿಯಲ್ ವೆಲಾಸಿಟಿ ಎಷ್ಟು? 6. ಆಕ್ಸಿಲೇಷನ್ ಕೊಟ್ಟಿದಾರಾ? ಇಲ್ಲ. ಟೈಮ್ ಕೊಟ್ಟಿದ್ದಾರೆ. ಟೈಮ್ ಎಷ್ಟು? 10. ಹಾಗಾದ್ರೆ ಎ ಎಷ್ಟಾಗತ್ತೆ? -0.6 meter per second square ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಮಗೆ ಆಕ್ಸಿಲೇಷನ್ ಸಿಕ್ತು. ಹೆನ್ಸ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಮ್ಯೂ A ಡಿವೈಡ್ ಬೈ G -0.6 ಡಿವೈಡ್ ಬೈ 10 ಹಾಕೊಳ್ಳಿ 0.06. ಇಲ್ಲಿ ಮೈನಸ್ ಏನು ಅವಶ್ಯಕತೆ ಇಲ್ಲ, 0.06. ಕರೆಕ್ಟ್. 9.8 ಕೂಡ ಹಾಕೊಬಹುದು, ಆನ್ಸರ್ಗೆ ಈಕ್ವಲ್ ಆಗತ್ತಲ್ಲ. 10 ಕೂಡ ಹಾಕೊಳ್ಳಿ. ನೆಕ್ಸ್ಟ್, in a situation that the constant force by a rough horizontal surface on a body placed on it has constant magnitude. If the angle between this force and the vertical is decreased, the frictional force between the surface and the body will anta ide. Just descriptive type ashte. In a situation that a constant force of a rough horizontal surface where on a body placed on it has constant magnitude. If the angle between this force and the vertical is decreased, the frictional force between the surface and the body is ಒಂದು ರಫ್ ಆಗಿದೆ ಅಂದ್ರೆ ಅದರ ಫ್ರಿಕ್ಷನ್ ಇದೆ ಅಂತ ಅಷ್ಟೇ. ಓಕೆನಾ? ಇಲ್ಲಿ ಏನಾಗುತ್ತೆ ಅನ್ನೋ ಪ್ರಶ್ನೆ. ಇಲ್ಲಿ ಒಂದು ಇಂಟ್ ಇದೆ, ವರ್ಟಿಕಲ್ ಇಸ್ ಡಿಕ್ರೀಸ್ ಅಂತ. ವರ್ಟಿಕಲ್ ಇಸ್ ಡಿಕ್ರೀಸ್ ಆದ್ಮೇಲೆ the frictional force between the surface and the body will also decrease. And the answer is B. ಇದು ಆಂಗಲ್, ಪಾಯಿಂಟ್ ಆಫ್ ಆಂಗಲ್, ಅದನ್ನು ಕೂಡ ನೋಟ್ ಮಾಡ್ಕೊಳ್ಳುತ್ತೆ. ಎಕ್ಸಾಂಪಲ್, ಇದೊಂದು ಬೆಸ್ಟ್ ಎಕ್ಸಾಂಪಲ್. ನೀವು ಪೆನ್ ಮತ್ತೆ ಪೇಪರ್ ಬರೆಯುವಾಗ ಪೆನ್ ಎಕ್ಸಾಕ್ಟ್ ವರ್ಟಿಕಲ್ ಆಗಿದ್ರೆ ಬರ್ಲಿಕ್ಕಾಗತ್ತಾ? ಆಗಲ್ಲ. ಪೆನ್ನ ಏನ್ ಮಾಡ್ತೀರಾ? ಸ್ವಲ್ಪ ಸ್ಲ್ಯಾಂಟ್ ಮಾಡ್ತೀರಾ, ಅಂದ್ರೆ ಸ್ವಲ್ಪ ಸ್ಲೋಪ್ ತರ ಮಾಡ್ಕೋತೀರಾ. ನೀವು ಪೆನ್ನ ಬೆಂಡ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ರೈಟ್ ಅಂತ. ನೀವು ಯಾವಾಗ ಪೆನ್ ಡೌನ್ ಮಾಡ್ತಿರೋ, ಬೆಂಡ್ ಮಾಡ್ತಿರೋ, ದ ಫ್ರಿಕ್ಷನ್ ಬಿಟ್ವೀನ್ ದ ನಿಬ್ ಆಫ್ ದ ಟಿಪ್ ಆಫ್ ದ ಪೆನ್ ಅಂಡ್ ದ ಪೇಪರ್ ಈಸ್ ರೆಡ್ಯೂಸ್ಡ್. ಅದರ್ಥ ವರ್ಟಿಕಲ್ ಆಂಗಲ್ ಡಿಕ್ರೀಸ್ ಆಯ್ತು ಅಂತ. ವರ್ಟಿಕಲ್ ಆಂಗಲ್ ಯಾವಾಗ ಡಿಕ್ರೀಸ್ ಆಯ್ತೋ ವಿ ಕ್ಯಾನ್ ಈಸಿಲಿ ರೈಟ್ ಅಂತ. ಸೊ ಈಗ ಇಲ್ಲೂ ಅದೇನೆ, ವರ್ಟಿಕಲ್ ಆಂಗಲ್ ಯಾವಾಗ ಡಿಕ್ರೀಸ್ ಆಯ್ತೋ ದ ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ದ ಸರ್ಫೇಸ್ and the body is also decreased. This is a paper and this is a pen. ಇಲ್ಲಿ ಆಂಗಲ್ ಏನಾಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ. ಫ್ರಿಕ್ಷನ್ ಈಸ್ ಮ್ಯಾಕ್ಸಿಮಮ್. ಅದೇ ಪೆನ್ ಹೀಗಿದ್ರೆ ಏನಾಯ್ತು? ಫ್ರಿಕ್ಷನ್ ಈಸ್ ಲೆಸ್. ವರ್ಟಿಕಲ್ ಆಂಗಲ್ ಏನಾಯ್ತು? ಆಂಗಲ್ ಡಿಕ್ರೀಸ್ ಆಯ್ತು. ಓಕೆನಾ? ನೆಕ್ಸ್ಟ್, while walking on ice, again, while walking on ice, one should take small steps to avoid slipping.
This is because smaller steps ensure ಏನ್ ensure ಮಾಡುತ್ತೆ? Obviously smaller friction. ನಾವು ಐಸ್ ಮೇಲೆ ನಡೆಯುವಾಗ ತುಂಬಾ ದೊಡ್ಡ ಹೆಜ್ಜೆ ಹಾಕಲ್ಲ, ಚಿಕ್ಕ ಚಿಕ್ಕ ಹೆಜ್ಜೆ ಹಾಕೊಂಡು ಹೋಗ್ತೀವಿ. ಅಥವಾ ಎಲ್ಲಾದ್ರೂ ಒಂದು ವೆಟ್ ರೋಡ್ ಇದ್ರೆ, ಆಯಿಲ್ ಬಿದ್ದಿದ್ರೆ ನಾವು ತುಂಬಾ ದೊಡ್ಡ ಹೆಜ್ಜೆ ಹಾಕ್ಬಿಟ್ಟು ಅಥವಾ ನಡೆಯೋದು ಓಡೋದೆಲ್ಲ ಮಾಡಲ್ಲ, ಚಿಕ್ಕ ಚಿಕ್ಕ ಹೆಜ್ಜೆ ಹಾಕೊಂಡು ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕೆ ನಾವು ಸ್ಮಾಲರ್ ಸ್ಟೆಪ್ ನ ಹಾಕ್ತಿವಿ ಅಂದ್ರೆ, in the sense smaller steps which ensures smaller friction. ಅರ್ಥ ಆಗಿದ್ಯಾ? Yes. Hence the answer is B. Yes. So it's 1 minute remaining.